ಇವತ್ತು ಹೊಸ ಮನೆ. ಮಾಮಿ ಏನಿದು ಒಳಗಡೆ ಗಲಾಟೆ? ಚಿಕ್ಕು ಏನ್ ಮಾಡ್ತಿದ್ದೀರಿ ನೀವು? ಚಿಕ್ಕು ಇಡ್ಲಿ ತೊಳ್ದ್ಯಾ? ಕೈಕಾಲು ತೊಳ್ದೆ ನೀನು? ಗುಡ್ಡು ಪಾರಾಗಿದ್ದೀರ ನೀವು ಮನೆಯ. ಓ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ಏನಂದ್ರೆ ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಿದೀವಿ. ನಾವು ನಮ್ಗೆ ಸಿಂಪಲ್ ಆಗಿ ವೆಜ್ ಪುಲಾವ್ ಮಾಡ್ಕೊಂಡ್ವಿ. ಮಕ್ಳು ಮಾತ್ರ ವೆಜ್ ಪುಲಾವ್ ಬೇಡ, ಏನಾದ್ರೂ ಸ್ಪೆಷಲ್ ಆಗಿ ಇರ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವೀಗ ತಟ್ಟೆ ಇಡ್ಲಿ ತರ್ಲಿಕ್ಕೆ ಬಂದಿದ್ದೀವಿ. ಇಡ್ಲಿಗೆ ವೇಟಿಂಗ್. ವೇಟಿಂಗ್ ಏನಕ್ಕೆ? ಇಡ್ಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಒಂದ್ಸತಿ ಬಂದು ಹೋಗಿರೋದು ಎರಡನೇ ರೌಂಡ್ ಬಂದು ತಿರ್ಗಾ ಆದ್ರೂ ವೇಟಿಂಗ್. 5 ನಿಮಿಷ ವೇಟ್ ಮಾಡಿ ಅಂತಿದ್ದಾರೆ ಇನ್ನೂ ಇಡ್ಲಿಗೆ, ತಟ್ಟೆ ಇಡ್ಲಿಗೆ. ಐಸ್ ಚಿಕ್ಕು ಚಿಕ್ಕು ನಿಂಗೆ ಇಷ್ಟನಾ ತಟ್ಟೆ ಇಡ್ಲಿ? ಎಷ್ಟಿಷ್ಟ? ನಾರ್ಮಲ್ ಇಡ್ಲಿ ಇಷ್ಟನಾ ಮನೇಲಿ ಮಾಡೋದು? ತಟ್ಟೆ ಇಡ್ಲಿ ಇಷ್ಟನಾ? ಮನೇಲಿ ಮಾಡೋದು ಇಷ್ಟ. ಇದು ತಟ್ಟೆ ಇಡ್ಲಿ ಇಷ್ಟ ಅಲ್ಲ? ಅಣ್ಣ ಎಂತಾಗ್ತಾ ಉಂಟು? ಮನೆ ಶಿಫ್ಟಿಂಗ್ ಆಗ್ತಾ ಉಂಟು. ಹೊಸ ಮನೆ ಹೋಗ್ತಿದ್ದೀರಾ? ಬಂಗು ಆರ್ ಯು ಎಕ್ಸೈಟೆಡ್? ಸುಸ್ತಾಯ್ತು ನೋಡಿ ಐಟಮ್ಸ್ ಸ್ವಲ್ಪವಾ? ಎಂತೆಲ್ಲ ಐಟಮ್ ಹೇಳ್ತಿದ್ರಿ ಬಂಗು ನೀವು? ಎಂತೆಲ್ಲ ಇಷ್ಟೇ ಅಲ್ಲ. ಅದ್ ಯಾವ್ಯಾವ ತರ ಮೂಟೆ ಮಾಡಿದ್ರೆ ನಿಮ್ಗೆ ಗೊತ್ತು ಮಾರು. ಇದು ಟೈಮ್ ತುಂಬಾ ಕಡಿಮೆ ಇದ್ದಿದ್ರಿಂದ ನಮ್ಗೆ ಎಲ್ಲಾನು ರೆಕಾರ್ಡ್ ಮಾಡೋಕ್ಕೂ ಆಗ್ಲಿಲ್ಲ. ಇದೇ ನಮ್ಮ ಹೊಸ ಮನೆ. ಇನ್ನು ಈ ಮನೆನ ಫೀಲ್ ಮಾಡ್ಕೊಳ್ಲಿಕ್ಕೆ ನಮ್ಗೆ ಇನ್ನು ಸೆಟ್ಟಿಂಗ್ ಆಗ್ಬೇಕು. ಐಟಮ್ಸ್ ಎಲ್ಲ ಎಲ್ಲಿದೆ ಅದು ನೋಡೋಕ್ ಸ್ವಲ್ಪ ಟೆನ್ಷನ್ ಆಗುತ್ತೆ. ಸೆಟ್ ಆದ್ಮೇಲೆ ಮತ್ತೊಂದು ನಮ್ಗೆ ಒಂದು ಲೆವೆಲ್ಗೆ ಬಂದ್ಮೇಲೆ ನಾವು ಇದನ್ನ ಫೀಲ್ ಮಾಡ್ಬೋದು, ಹೆಂಗ ಅನ್ನಿಸ್ತಿದೆ ಮನೇಲಿ ಅಂತ ಹೇಳ್ಬೋದು. ಬಂಗಾರ, ಹೌ ಇಸ್ ದ ಜೋಶ್ ಬಂಗಾರ? ಹೇಗ ಅನಿಸ್ತುಂಟು ಕ್ಲೀನಿಂಗ್? ಸಾರಿ, ಶಿಫ್ಟಿಂಗ್. ಶಿಫ್ಟಿಂಗ್ ಬೇಡವೇ ಬೇಡ ಅಂತೆ. ಉಶ್ ಶಿಫ್ಟಿಂಗ್ ಜವಾಬ್ದಾರಿಯನ್ನು ಹೊತ್ತುಕೊಂಡ ಉಷಾ ಮತ್ತು ರೂಪ. ಉಷಾ ಶಿಫ್ಟಿಂಗ್ ಬಗ್ಗೆ 2 ಮಾತು. ಶಿಫ್ಟಿಂಗ್ ಸಾಕಾಗಿದೆ. ಸಂಜೆ ಬಿರಿಯಾನಿ ಕೊಡ್ತಾರೆ ಹೇಳಿದಾರೆ, ನೋಡ್ಬೇಕಿನ್ನು. ಇನ್ಮುಂದೆ ನೀವು ನಮ್ಮನ್ನು ಇದೇ ಮನೆಯಲ್ಲಿ ನೋಡ್ತಿರ್ತೀರಿ. ನಿಮ್ಗೂ ಹೇಗೆ ಅನಿಸ್ತು ಈ ಮನೆ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಅಮ್ಮ ಏನ್ ಮಾಡ್ತಿದ್ದೀರಿ? ಹಾಲು ಇಕ್ಕಿಸುವ. ಇವತ್ತು ಹೊಸ ಮನೆ ಕಷ್ಟ ಅಲ್ವಾ? ನೋಡಿ ಈಗ ಬಂತು ಮೇಲೆ. ಬರುತ್ತೆ. ಈ ಮನೆಯಲ್ಲಿ ನಮ್ಮ ದಿನಗಳು ತುಂಬಾ ಚೆನ್ನಾಗಿ ಹೋಗ್ಲಿ ಅಲ್ವಾ? ಹೌದು, ಚೆನ್ನಾಗಿರ್ಲಿ ಅಂತ. ಮುಂಚಿಂದ ನಮ್ದು ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಓಹೋ, ಇವತ್ತು ತುಂಬಾ ಸುಸ್ತಾಗಿದೆ. ಫುಲ್ ಡೇ ನಮ್ದು ಶಿಫ್ಟಿಂಗ್ ಅಲ್ಲೇ ಹೋಯ್ತು. ಎಷ್ಟು ಸುಸ್ತಾಗಿದೆ ಅಂದ್ರೆ ಬೆಡ್ ಸಿಕ್ಕರೆ ಸಾಕು ಅಲ್ಲೇ ಬಿತ್ಕೊಳ್ಳೋಣ ಅಂತ ಆಗಿದೆ. ಇವತ್ತು ಬರೀ ಶಿಫ್ಟಿಂಗ್ ಆದದಷ್ಟೇ. ಸೆಟ್ಟಿಂಗ್ ಎಲ್ಲ ನಾಳೆಗೆ ಇಟ್ಟಿದೆ. ಇನ್ನು ಮನೆ ಸೆಟ್ಟಿಂಗ್ ವಿಡಿಯೋ ಕೂಡ ಇದ್ರಲ್ಲೇ ಕಂಟಿನ್ಯೂ ಮಾಡಿದೀವಿ ನಾವು. ನಾಳೆ ಮಾರ್ನಿಂಗ್ ಸಿಗೋಣ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆ ಹೇಗೆ ಸೆಟ್ ಮಾಡ್ತಿದೀವಿ ಅಂತ ತೋರಿಸ್ತೀವಿ. ಉಷಾ, ನಿಮ್ಗೆ ಈ ಮನೇಲಿ ಹೇಗೆ ಅನಿಸ್ತು ಫಸ್ಟ್ ಡೇ? ಮನೆ ಚೆನ್ನಾಗ್ ಅನಿಸ್ತು. ನಿನ್ನೆ ನೈಟ್ ಅಂತೂ ಚೆನ್ನಾಗಿ ನಿದ್ದೆ ಬಂದಿದೆ. ನೈಟ್ ಮಲಗ್ದೊಳಗೆ ಗೊತ್ತೇ ಇಲ್ಲ ಹೆಂಗೆ ಮಾರ್ನಿಂಗ್ ಆಗಿದೆ ಅಂತ. ಸುಸ್ತು ಬೇರೆ ಆಗಿತ್ತಾ. ಇನ್ನ ಬೆಳಗ್ಗೆ ಇನ್ನ 2 ಅವರ್ ಮಲಗಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ಕೆಲ್ಸ ತುಂಬಾ ಇದೆ ಇವತ್ತು, ಹಾಗಾಗಿ ಬೇಗ ಎದ್ದಿದೀವಿ. ಉಷಾ, ಏನ್ ನಡೀತಿದೆ ಉಷಾ? ಎಲ್ಲ ಚೆಕ್ ಮಾಡ್ತಾ ಇದೀವಿ. ಡಿವೈಡ್ ಮಾಡ್ಬೇಕು ಫಸ್ಟ್ ಯಾರ್ಯಾರ್ದು ಅಂತ. ಮತ್ತೆ ಫೋಲ್ಡಿಂಗ್ ಎಲ್ಲ ಟಾಯ್ಸ್ ಎಲ್ಲ ಅಲ್ಲೇ ಹಾಕಿರ್ತಿದ್ದೀವಿ. ನೋಡ್ಬೇಕು, ಒಂದೊಂದು ಐಟಮ್ ಸಿಗ್ತಾ ಇಲ್ಲ, ಎಲ್ಲಿಟ್ಟಿದೆ ಅಂತ ಗೊತ್ತಿಲ್ಲ.
ಎಲ್ಲರೂ ಬಿಸಿ ಇದ್ದಾರೆ, ಎಲ್ಲರೂ ಬಿಸಿ ಇದ್ದಾರೆ ಗಾಯ್ಸ್. ಕ್ಯಾರಂ ಬೋರ್ಡ್ ಆಡೋಣ ಅಂದ್ರು, ಕ್ಯಾರಂ ಬೋರ್ಡ್ ಕಾಯಿನ್ಸ್ ಇಲ್ಲ. ನೀವು ನೋಡ್ಬೇಕು, ಕಾಯಿನ್ಸ್ ಇಲ್ಲ ಮಮ್ಮಿ. ಈ ಯುಟಿಲಿಟಿ ಏರಿಯಾದ ಕ್ಲೀನಿಂಗ್ ಅನ್ನಂತೂ ಕಂಪ್ಲೀಟ್ ಆಗಿ ಜ್ಯೋತಿ ಮಾಮಿ ವಹಿಸ್ಕೊಂಡಿದ್ರು. ಮಾಮಿ ಏನ್ ನಡೀತಿದೆ ಮಾಮಿ? ನೋಡಿ ದಾಲ್ ಸಾರು. ಮಾಮಿ ಗಾಯ್ಸ್, ನಾವೆಲ್ಲರೂ ಕ್ಲೀನಿಂಗ್ ಅಲ್ಲಿ ಬ್ಯುಸಿ ಆಗಿದ್ರೆ ನಮ್ಗೆ ಹಸಿವಾದಾಗ ಟೈಮಿಗೆ ಊಟ ನಮ್ಮ ಮಾಮಿ ಯಾವಾಗ್ಲೂ ಅದನ್ನು ಮಿಸ್ಸೇ ಇಲ್ಲ. ಸೈಲೆಂಟ್ ಆಗಿ ಕೂತು ಹೋಮ್ವರ್ಕ್ ಮಾಡ್ತಿದ್ದಾಳೆ. ಗುಡ್ ಚಿಕ್ಕು. ಇದ್ಯಾರು ಅಮ್ಮ? ಏನ್ ನಡೀತಿದೆ ಅಮ್ಮ? ಬಟ್ಟೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಅಮ್ಮ ಬಟ್ಟೆಗಳನ್ನು ಜೋಡಿಸ್ಕೊಳ್ತಿದ್ದಾರೆ. ಪ್ರತಿಯೊಬ್ರು ಒಂದೊಂದು ಕೆಲಸವನ್ನು ವಹಿಸ್ಕೊಂಡಿದ್ರು. ನಾವೆಲ್ಲರೂ ಸೇರಿ 9 ಜನ ಇದ್ವಿ. ರೂಪಾ, ರೂಪೇಶ್, ಜ್ಯೋತಿ ಮಾಮಿ ತುಂಬಾ ಹೆಲ್ಪ್ ಮಾಡಿದ್ರು. ಹಾಗೆ ನಾವು ಕೂಡ ಅವರ ಮನೆ ಶಿಫ್ಟಿಂಗ್ ಅಲ್ಲಿ ಹೆಲ್ಪ್ ಮಾಡಿದ್ವಿ. ಹೀಗೆ ರಿಲೇಶನ್ಶಿಪ್ ನಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಇದ್ದಾಗ ಯಾವುದೇ ಸಿಚುವೇಶನ್ ಬಂದ್ರು ಕೂಡ ನಮ್ಮವರು ಇದ್ದಾರೆ ಅನ್ನೋ ನಂಬಿಕೆ ಇರುತ್ತೆ. ಲೈಫ್ ಈಸಿ ಅನ್ಸುತ್ತೆ. ನಮ್ ಚೀಕು ಅಂತೂ ಇವತ್ತು ಹೋಮ್ ವರ್ಕ್ ರೂಪೇಶ್ ಅಣ್ಣನೇ ಮಾಡಿಸ್ಬೇಕು ಅಂತ ಕೂತ್ ಬಿಟ್ಟಿದ್ಲು. ಯಾವ ಕೆಲಸ ಆದ್ರೂ ಆಗ್ಬೋದು, ಈ ಮಕ್ಳ ಹತ್ರ ಹೋಮ್ ವರ್ಕ್ ಮಾಡಿಸೋ ಕೆಲಸ ಮಾತ್ರ ಕಷ್ಟನೇ. ನಮ್ಮ ಹಳೆ ಮನೆಯಲ್ಲಿ ಇನ್ನೂ ಕೂಡ ಐಟಮ್ಸ್ ಇದೆ. ಹಳೆ ಮನೆ ಹತ್ರನೇ ಆಗಿರೋದ್ರಿಂದ ನಾವು ಕೆಲವೊಂದು ಡೆಲಿಕೇಟ್ ಐಟಮ್ಸ್ ಅನ್ನು ಅಲ್ಲೇ ಬಿಟ್ಟು ಬಂದಿದ್ದೀವಿ. ಸಪರೇಟ್ ಆಗಿ ಹೋಗಿ ತರೋಣ. ಬಬ್ಳು ಅಂತೂ ಆಲ್ರೆಡಿ ಬೈಕ್ ಹತ್ತಿ ರೆಡಿ ಆಗಿ ಕೂತ್ ಬಿಟ್ಟಿದ್ದಾನೆ. ಈ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಾಮಿ, ಏನಿದು ಒಳಗಡೆ ಗಲಾಟೆ? ಉಷಾ, ಏನ್ ಗಲಾಟೆ ನಡೀತಿದೆ ಇಲ್ಲಿ? ಇಲ್ಲಿ ಅವನಿಗೆ ಹಪ್ಪಳ ಅವನು ಹಾಕ್ತಾನಂತೆ, ನೋಡೋಣ. ಬಿಸಿ ಎಣ್ಣೆಗೆ ಡೇಂಜರ್ ಕಂದಮ್ಮ ಅದು ಡೇಂಜರ್. ನೀವು ಹಾಕ್ತೀರಿ? ಒಂದ್ ಹಾಕ್ತೀರಿ ನೀವು? ಹಾಕಿ ಬೆಲ್ಲ ಹಾಕಿ ಅಷ್ಟೇ. ಬನ್ನಿ ಬನ್ನಿ. ಅಮ್ಮ ಆಯ್ನ ಫಸ್ಟ್ ಕಾರ್ ಕೈದಾಗ ಕೊಡು. ಹ್ಯಾಪಿ ಅಂತೆ ಬಬ್ಳು ಹ್ಯಾಪಿ. ಉಷಾ ಸೀದಾ ವಾಶ್ರೂಮ್ ಕರ್ಕೊಂಡು ಹೋಗೋಣ. ಕೈ ಕಾಲು ಒಂಚೂರು ತುಳಸು. ಯಾವಾಗ ಬಾತ್ರೂಮ್ ಹೋಗಿ ತೊಳಿತಿದ್ನಾ? ಹೌದಾ, ತೊಳೆದ್ಯಾ? ಕೈ ಕಾಲು ತೊಳೆದೆ ನೀನು? ಗುಡ್ಡು ಪಾರಾಗಿದ್ದೀರ ನೀವು. ಓ ಹೌದು ಕಣೋ. ಸಾಕು ಸ್ಮೆಲ್ ಸಾಕು. ಕುತ್ಕೊಳ್ಳಿ. ಬಬ್ಳು ಊಟ ರೆಡಿ. ಚಿಕ್ಕು, ವಾಟ್ ಆರ್ ಯು ಡೂಯಿಂಗ್? ಎಂತ ಮಾಡ್ತಿದ್ಯಣ್ಣ? ನಾನು ಇದು ಶೆಲ್ಫ್ ಚೆನ್ನಾಗಿ ಮಾಡಿ ಸರಿ ಇಡ್ತಿದ್ದೆ. ಚೆನ್ನಾಗಿ ಮಾಡ್ತಿದ್ದಾನಂತೆ ಶೆಲ್ಫ್. ಎಲ್ಲ ಸೆಟ್ಟಿಂಗ್. ಬಬ್ಳು, ಈ ಸೈಡ್ ಅಲ್ಲಿ ರೈಸ್ ಇದೆ. ಬಬ್ಳು ಕೊಡ್ತೀನಿ, ನಿಲ್ಲು ಕೊಡ್ತೀನಿ. ಅವಳ ತಗೋಬೇಡ. ಕೊಡು, ನಿಂಗೆ ಬೇರೆ ಕೊಡ್ತೀನಿ ಕಂದಮ್ಮ. ಎರಡು ಶಿಫ್ಟಿಂಗ್ ಬಗ್ಗೆ 2 ಮಾತು. ಟೈರ್ಡ್ ಆಗಿದೆ, ಸಾಕಾಗಿದೆ, ಎಲ್ಲ ಆಗಿದೆ. ಈಗ 2 ನಿಮಿಷ ಕೂತಿದೆ. ಊಟ ಕೊಡ್ತಾರ ಕಾಯ್ತಾ ಇದ್ದೇವೆ. ಊಟ ಕೊಟ್ರೆ ಊಟ ಮಾಡಿ ಪುನಃ ಸ್ಟಾರ್ಟ್ ಕೆಲಸ ಕ್ಲೀನಿಂಗ್. ನೆಕ್ಸ್ಟ್ ರೂಪನ್ ಮನೆ ಸೆಟ್ ಮಾಡೋಕಿದೆಯಲ್ಲ, ಮಾಡ್ಕೊಳ್ತಾಳ ಹಂಗೆ. ಇವನು ಸೀರಿಯಸ್ ಏನೋ ಓದೋದ್ರಲ್ಲಿ ಮಗ್ನನಾಗಿದ್ದಾನೆ ಗಾಯ್ಸ್. ಏನದು? ಉಪ್ಪು ಅಲ್ಲ, ಒಂದು ಅದು ಓದೋದಕ್ಕಿಂತ ಇದೊಂದ್ಸತಿ ಕಂಪ್ಲೀಟ್ ಮಾಡುವ ಅಂತ. ನಿಜ. ನೀವು ಸ್ಟಾರ್ಟೆಡ್? ಎಷ್ಟಾಯ್ತು ಪೇಜ್? ಈಗ ಸ್ಟಾರ್ಟ್ ಮಾಡಿ. ಗ್ರೇಟ್. ನಿಜ. ಏನ್ ನಡೀತಾ ಇದೆ ರೂಪಾ? ಏನಕ್ಕೆ? ಯಾವ್ದ್ರಲ್ಲಿ? ಅಣ್ಣ ಕ್ಲೀನಿಂಗ್ ಬಗ್ಗೆ 2 ಮಾತು. 2 ಮಾತು ಅಲ್ಲಿ ಮಾಡುವಷ್ಟು ಶಕ್ತಿ ಇಲ್ಲ. 2 ಮಾತಾಡು. ಒಂದು ಮಾತು ಊಟ ಆದ್ಮೇಲೆ ಬರ್ತದೆ. ಒಂದು ಮಾತು ಅವನದು ಊಟ ಆದ್ಮೇಲಂತೆ. ಉಷಾ, ನಿನ್ನ ಹತ್ರ ಅಮ್ಮ ಕೇಳಿದ್ದು ಸ್ಪೂನು, ನೀ ತಂದದ್ದು ಸೌಂಟು. ಅದು ಸ್ಪೂನ್ ಕನ್ಫ್ಯೂಸ್ ಆಯ್ತು. ಇಲ್ಲಿ ನಾವು ಬುಕ್ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದೀವಿ. ನಾವು ಎಷ್ಟೇ ಬ್ಯುಸಿ ಆಗಿದ್ರು ಒಂದ್ ದಿನದಲ್ಲಿ 10 ನಿಮಿಷ ಬುಕ್ ಓದೋದ್ರಿಂದ ನಿಜವಾಗ್ಲೂ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗೆ ಬೇರೆ ಬೇರೆ ಬುಕ್ ಗಳನ್ನು ಓದಿದಾಗ ಹೊಸ ವಿಷಯಗಳನ್ನು ತಿಳ್ಕೊಂಡ ಹಾಗೆ ಆಗುತ್ತೆ. ಸ್ಪೆಷಲ್ ಏನಿಲ್ಲ ಇವತ್ತು ಕ್ಲೀನಿಂಗ್ ಪರ್ಪಸ್ ಅಲ್ಲಿ. ಊಟ ಬರೀ ಅನ್ನ, ದಾಲ್.
ತಿನ್ಸಿ, ಪರವಾಗಿಲ್ಲ, ತಿನ್ಸಿ. ಎಂತ ಊಟ ಮಾಡ್ತಿದ್ದಾನಮ್ಮ? ದಾಲು ಕರ್ಡ್ ರೈಸ್. ಇದು ಬೆಸ್ಟ್ ಫ್ರೆಂಡ್ ಒಬ್ಬಳು ಇದ್ಯಾರು? ಏನ್ ಹೆಸರು? ನಿಮ್ಮ ಬೆಸ್ಟ್ ಫ್ರೆಂಡ್ ಇದು ಹೆಸರೇನು? ಕ್ಯಾಪ್ಟನ್ ಅಮೆರಿಕ ನಿಮ್ಮ ಬೆಸ್ಟ್ ಫ್ರೆಂಡಾ? ಚಿಕ್ಕು, ನಿನ್ನ ಬೆಸ್ಟ್ ಫ್ರೆಂಡ್ ಅವಳದ ಹೆಸರೇನು? ಅಲ್ಲಿ ಕೂತಿದ್ದಾಳಲ್ಲ, ಎಲ್ಲಿದ್ದಾಳ ಅವಳು ನಿನ್ನ ಬೆಸ್ಟ್ ಫ್ರೆಂಡ್? ಹಾ, ಇಲ್ಲಿದ್ದಾಳಲ್ಲ ನೋಡಿ. ಹಾ, ಇವಳ ಹೆಸರೇನು ಚಿಕ್ಕು? ಪಿಂಕಿಯಾ? ಅವಳ ಸೋನಾ, ನಿನ್ನೆ ಮೊನ್ನೆ ಶೋನಾ ಇತ್ತಂತೆ. ಶೋನಾ ಯಾನೆ ಪಿಂಕಿಯಾ? ಯಾರು? ಹೌದಾ? ಗೋಡ್ರೇಜ್ ಬಂದಿದೆ ಈಗ. ಉಷಾ ಉಷಾ ಇಲ್ಲಿ ಸ್ಟ್ರೈಟ್ ರೂಮ್. ಹೊಟ್ಟದಣ್ಣ ಅದೇ ಒಂದೇ ಜಾಗ ಅಲ್ಲ, ಇದು ಮಾಡಿದ್ರೆ ಬೇರೆ ಬೇರೆ ಕಡೆ ಹೋಗ್ಬೇಕಂತೆ. ಮೂರು ಮನೆಗೆ ಹೋಗ್ಬೇಕಂತೆ. ಇದು ಊಟ ಮಾಡುವಾಗ ಎಂತ ಆಗ್ತಾ ಉಂಟು ಇವ್ರದ್ದು ಮೊಬೈಲ್? ಓ, ಕ್ರಿಕೆಟ್. ಹೇಗಿದೆ ಅಣ್ಣ ಮ್ಯಾಚ್? ಯೋಶ್ ವಿನ್ ಅಂತೆ. ಬಂಗಾರು ಮ್ಯಾಚ್ ಹೆಂಗ ಅನಿಸ್ತಿದೆ? ನನ್ನ ಲೈಫ್ ನಲ್ಲಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಮೂಮೆಂಟ್ಸ್ ಯಾವುದು ಅಂತ ನೀವು ಕೇಳೋದಾದ್ರೆ ಡಿನ್ನರ್ ಟೈಮ್ ಅಂತಲೇ ಹೇಳ್ತೀನಿ. ಫುಲ್ ಡೇನ ಆಫೀಸು ಸ್ಕೂಲು ಅಂತ ಕಳೆದಾಗ ಮತ್ತೆ ನಾವು ಎಲ್ಲರೂ ಸೇರೋದು ಸಂಜೆನೆ. ಹಾಗಾಗಿ ರಾತ್ರಿ ಊಟನ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡಿಕೊಂಡು ಊಟನ ಹಂಚ್ಕೊಂಡು ತಿನ್ನೋದ್ರಲ್ಲಿ ಇರೋ ಖುಷಿ ಬೇರೆ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.